ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ. ಬಂಧುಗಳೇ, ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಯಾವುದೋ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು, ಅಂದರೆ ಕತೆ ಅಥವಾ ಕವನ ವಾಚನ, ನನ್ನ ಜೊತೆ ಒಂದು ಕತೆ ಸರಣಿ, ಅಥವಾ ಹಾಡಿನ ಉಪನ್ಯಾಸವೋ ಅಥವಾ ಹಬ್ಬದ ವಿಶೇಷಗಳು, ಹೀಗೆಲ್ಲ ಮಾಡ್ತಾ ಬರ್ತಾ ಇರ್ತಿದ್ವಿ. ಅದು ಇವತ್ತು ಅಭಿಮಾನಿಗಳ ಆಶೀರ್ವಾದದಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅದರ ಸಂಖ್ಯೆ ಕೂಡ ನಮಗೆ ಹೆಚ್ಚಿರೋದು ಭಾಳ ಸಂತೋಷ. ಜೊತೆಗೆ ನನ್ನ ಈ ಟೆಕ್ನಿಕಲ್ ಟೀಮ್ ಏನಿದೆ ಇದು ಭಾಳ ಶ್ರಮ ವಹಿಸ್ತದೆ. ಆ್ಯಕ್ಚುಲಿ ನಾನು ಬರೀ ಆ ಕತೆ ಹೇಳಿಬಿಡ್ಬಿಡ್ತೀನಿ, ಇನ್ನು ಉಳಿದಿದ್ದ ಅವ್ರು ಮಾಡ್ತಾರೆ. ಹೀಗೆ ಮಾಡ್ತಾ ಅವರೊಂದು ಸಂಶೋಧನೆ ಮಾಡಿದ್ರು. ಮೊನ್ನೆ ಒಂದು ಪೋಲ್ ಮಾಡಿಬಿಟ್ಟು ಯಾವ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತವರು ಜನರ ರುಚಿಯನ್ನು ಬೆನ್ನಿಟ್ಟು ಹೋದರು. ಆಗ ಅದಕ್ಕೆ ಹೆಚ್ಚಾಗಿ ನನ್ನ ಜೊತೆ ಒಂದು ಕತೆ ಸರಣಿ ಇದೆಯಲ್ಲ, ಇದಕ್ಕೆ ಪ್ರೀತಿಯ ಮಹಾಪೂರವೇ ಹರಿದು ಬಂತು. ಹಾಗಾಗಿ ಜನರ ಅಭಿರುಚಿಗೆ ತಕ್ಕಂತೆ ಈ ನಮ್ಮ ವಾಹಿನಿಯಲ್ಲಿ ಜ್ಞಾನ ಸಾಗರದ ಸುರೆಯನ್ನು ಸುರಿಸುವಂತಹ ಪ್ರಯತ್ನ ನಾವು ಮಾಡಲಿಕ್ಕೆ ಅಣಿಗೊಳಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. ಆದರೆ ತಮ್ಮೆಲ್ಲರ ಆಶೀರ್ವಾದ, ಆರೈಕೆ ಹೀಗೆ ನಮ್ಮ ಮೇಲೆ ಸದಾ ಇರಲಿ. ಮತ್ತು ಯಾರ್ಯಾರು ಇದಕ್ಕೆ ವೋಟ್ ಹಾಕಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರೋ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಇದಕ್ಕೆ ಬೆಳೆಸ್ತಾ ಇದ್ದೀರೋ, ಮತ್ತು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮನವಿ ಏನಂದರೆ, ಒಂದು ವೇಳೆ ತಮಗೇನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾದಂತಹ ಮನಸ್ಸಿನಿಂದ ಈ ಕಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಹಂಚ್ಕೋಬೋದು. ಅದಕ್ಕೆ ಯಾವುದೇ ರೀತಿಯಂತಹ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ಹಂಚ್ಕೋಬೋದು. ಎಷ್ಟೋ ದಿನ ಫೋನ್ ಮಾಡಿ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅದಕ್ಕೂ ಕೂಡ ನಾವು ಅದನ್ನು ಕೂಡ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ. ಹಾಗಾಗಿ ಈ ಜ್ಞಾನ ಸಾಗರದ ಸುರಿಯನ್ನು ಸುರಿಸುವಂತಹ ಪ್ರಯತ್ನ ನಮ್ಮದು. ಅದು ಹಾಗಾಗಿ ಯಾರು ಜ್ಞಾನ ಇಲ್ವ ಅಂತ ಕೇಳಿ ಹಾಗಲ್ಲ. ಆ ಜ್ಞಾನವನ್ನು ನಿಮ್ಮಲ್ಲಿ ನಾವು ಹಂಚ್ಕೊಳ್ಳೋ ಮುಖಾಂತರ ನಮ್ಮ ಜ್ಞಾನವನ್ನು ನಾವು ವೃದ್ಧಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ರೀತಿ ಮಾಡುವಂಥ ಸಣ್ಣ ಪ್ರಯತ್ನ ಅಷ್ಟೇ ಇದು. ಹಾಗಾಗಿ ಈ ವಾಹಿನಿಯನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂತಹ ನನ್ನೆಲ್ಲ ಪ್ರೀತಿಯ ನಿರ್ವಾಹಕ ತಂಡದವರಿಗೂ ಮತ್ತು ಶ್ರೋತೃಗಳು, ನೀವಿದರಿಂದ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆಯ ಮಾತಿದೆ, ಮಾಯೆಯನ್ನಾದರೂ ತ್ಯಜಿಸಲುಬಹುದು ಅಭಿಮಾನವನ್ನಲ್ಲ. ಈ ಅಭಿಮಾನವು ಯತಿಮುನಿಗಳನ್ನೇ ನುಂಗಿ ನುಣಿಯುವುದಲ್ಲ ಅಂತ ಮಾತಿದೆ. ಹಾಗಾಗಿ ಅಭಿಮಾನ ಆಶೀರ್ವಾದ ಹಾಗೇ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಇಷ್ಟು ಜನ ಇಷ್ಟು ಪ್ರೀತಿಯಿಂದ ನಮಗೆ ಹರಿಸಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ನೀವೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮಸ್ಕಾರ.